ಹಾಯ್ ಗಾಯ್ಸ್, ಇದು ನನ್ನ ಬುಧವಾರದ ಮಿನಿ ವ್ಲಾಗ್. ನಾನು ಊರಲ್ಲಿದ್ದೀನಲ್ಲ, ಅದೇ ನೆಕ್ಸ್ಟ್ ಡೇ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೋಡಿ ಪಾಪ, ನಮ್ಮ ಅಕ್ಕನ ಮಗ ನೆನ್ನೆ ಬಂದ ಅಂತ ಹೇಳಿದ್ನಲ್ಲ, ಅವ್ನು ಬೆಳಗ್ಗೆನೇ ಹೊರಟು ನಿಂತಿದ್ದಾನೆ ಸ್ಕೂಲಿಗಂತ. ಮನೆ ಹತ್ರನೇ ಬರುತ್ತೆ ವ್ಯಾನು ಅಂದ್ಬಿಟ್ಟು. ಈಗ ಅವ್ನು ತಿಂಡಿ ತಿಂತಾರೋ ಟೈಮ್ ಏನು ಗೊತ್ತಾ, ಹೆಚ್ಚು ಕಮ್ಮಿ 7:15 7:45 ಈ ಟೈಮಲ್ಲಿ ಅವನು ತಿಂಡಿ ತಿಂತಾನೆ. ಪಾಪ ಅಷ್ಟು ಬೆಳಗ್ಗೆ ತಿಂಡಿ ತಿನ್ನೋದು ಅಂದರೆ ಎಂಥವ್ರಿಗಾದ್ರೂ ಕಷ್ಟನೇ. ಅಂತೂ ನಮ್ಮ ಅಕ್ಕ ಬಿಡ್ತಾ ಇಲ್ಲ, ಚೆನ್ನಾಗಿ ತಿನ್ನಿಸ್ತಾ ಇದ್ದಾರೆ. ತಿಂಡಿ ತಿಂದಾದ್ಮೇಲೆ ವ್ಯಾನ್ ಬರೋ ಟೈಮ್ ಆಯಿತು. 8:10 ವ್ಯಾನ್ ಬರುತ್ತೆ ಅಂದ್ಬಿಟ್ಟು ಹೋಗಿ ಗೇಟ್ ಹತ್ರ ವೆಯ್ಟ್ ಮಾಡ್ತಾಯಿದ್ರು. ಯಾಕೋ ವ್ಯಾನ್ ಬರಲಿಲ್ಲ. ಆಮೇಲೆ ಬಂತು. ಪಾಪ ಅವನಿಗೆ ಮನಸ್ಸಿಲ್ಲ ಹೋಗೋಕ್ಕೆ. ಅಂತೂ ಈ ಸಲ ಹೈಸ್ಕೂಲ್ ಹುಡುಗ ಬೇರೆ ಹೋದ, ಹೆಂಗೋ ಕಷ್ಟಪಟ್ಟು ಹೋದ. ನೋಡಿ ನೋಡಿ ಜೇಸಸ್ ಪಬ್ಲಿಕ್ ಸ್ಕೂಲು ನಮ್ಮ ಮೈಸೂರಲ್ಲಿದೆಯಲ್ಲ, ಅದೇ ಥರ ಅಲ್ಲಿ ಭಾಗ್ಯ ಅನ್ನೋ ಊರಲ್ಲಿದೆ. ಅವ್ರು ಹೋದ್ಮೇಲೆ ಮನೆಯೆಲ್ಲ ಕ್ಲೀನಿಂಗು, ಹಿಂದಗಡೆ ಮುಂದೆಗಡೆ ಎಲ್ಲ ವಾಷಿಂಗು. ನಮ್ಮ ಅಕ್ಕಂದ್ರೆಲ್ಲ ಪಾಪ ಚೆನ್ನಾಗಿ ಕೆಲಸ ಮಾಡ್ತಾರೆ. ನಾನೇ ಸೋಂಬೇರಿತನ ಕಾಲ ಕಳೆದಿದ್ದು ಅಲ್ಲಿ. ನೋಡಿ ಎಷ್ಟು ದೊಡ್ಡ ಮನೇನ ಹಿಂದೆ ಮುಂದೆ ಎಲ್ಲ ಗುಡಿಸಿ ಕ್ಲೀನ್ ಮಾಡಿ ಎಲ್ಲ ಎಕ್ಸ್ಪೋರ್ಟು ಎಲ್ಲ ಕೆಲಸ ಮುಗಿಸಿ ನಮ್ಮ ಅಕ್ಕ ಅವರೆಲ್ಲ ಬ್ಯಾಂಕಿಗಂತ ಹೊರಟಿದ್ದಾರೆ. ಏನೋ ಕೆಲಸ ಆಯ್ತಂತೆ ಸ್ವಲ್ಪ, ಹಂಗಾಗಿ ಹೊರಟಿದ್ದಾರೆ. ಇವರೇನೇ ಏಜೆಂಟು ಅರ್ಚನಾ ಅಂತ. ಎಲ್ಲರೂ ಹೊರಟಿದ್ದಾರೆ. ಸುಮಾರು ಒಂದು 11:30 12 ಟೈಮ್ ಅವರು ಹೊರಟಾಗ. ಬ್ಯಾಂಕಿಗೆ ಹೋಗಿ ಕೆಲಸ ಮುಗಿಸ್ಕೊಂಡು ಅವ್ರು ಬಂದಾಗ ಎಷ್ಟು ಗೊತ್ತಾ ಟೈಮು, ಹೆಚ್ಚು ಕಮ್ಮಿ ಒಂದು 3 ಗಂಟೆ 3:30 ಆಗಿದೆ. ಬಂದು ಒಂದು ಸ್ವಲ್ಪ ರೆಸ್ಟ್ ಮಾಡಿ ಮಕ್ಕಳಿಗೆಲ್ಲ ಒಂದೊಳ್ಳೆ ಡ್ಯಾನ್ಸ್ ಪ್ರೋಗ್ರಾಮ್ ಇಟ್ಟರು ನಮ್ಮ ಅಕ್ಕ. ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಕುಣಿದ್ರು. ಆ ಬೀಡ್ಸ್ ಅಷ್ಟೇ ತುಂಬ ಚೆನ್ನಾಗಿತ್ತು ನಮ್ಮ ಅಕ್ಕ ಇದು ಮಾಡ್ತಿದ್ದಿದ್ದು. ಬಟ್ ಅದು ಇದು ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮು ಇದ್ದು ಫುಲ್ ವೀಡಿಯೋನ ನಾನು ಹಾಕ್ತೀನಿ. ಅದಾದಮೇಲೆ ಸಂಜೆ ಒಂದು 4 ಗಂಟೆ 4:15 ಹೊತ್ತಿಗೆ ನಮ್ಮ ಅಕ್ಕಂದ್ರು ಇಬ್ಬರು ಹೊರಟರು ಊರಿಗೆ. ಅವನು ಸ್ಕೂಲಿಂದ ಬರ್ತಾನೆ ಅಂದ್ಬಿಟ್ಟು ಅವರು ಹೊರಟರು. ಅವ್ರ ಜೊತೆ ನಮ್ಮ ಅಶ್ವಿಯಕ್ಕ ಕೂಡ ಹೊರಟರು. ಅವರು ಸ್ಕೂಲ್ ಟೀಚರು. ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ನಾಳೆಯಿಂದ ಅಂದ್ಬಿಟ್ಟು ಹೊರಟರು. ಸ್ಕೂಲ್ ರಜಾ ಅಂತ 1.5 2 ತಿಂಗಳು ಮಕ್ಕಳು ಜೊತೆಗೆ ಟೀಚರ್ಸು ಮಜಾ ಮಾಡಿ ಟೈಮು ಮುಗೀತು. ಈಗ ಹೆಂಗಾಗಿದೆ ಅಂದರೆ ಬ್ಯಾಗು ಹಿಡಿ ಸೀದಾ ನಡಿ ಅನ್ನೋ ಥರ ಆಗಿದೆ. ಸೊ ಇದೇ ಥರ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.